ನೋಡ್ರಿ ಚಿರತೆ ಮಲಗೋ ಜಾಗ ಇದು. ಚಿರತೆ ಮಲಿಕಂತ ನೋಡಿ ಬೆಚ್ಚಗಿರುತ್ತೆ. ಹೈ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಬೇಗ ಎದ್ದೆ, ಅದಕ್ಕೆ ನಮ್ಮ ಅಪ್ಪನೂ ಬೇಗ ಹೇಳ್ತು. ಇಬ್ರಿಗೂ ಹೊಟ್ಟೆ ಇಸ್ತಿತ್ತು, ಅದಕ್ಕೆ ಸ್ವಲ್ಪ ಮೊಸರು ಕುಡ್ಕೊಂಡು ಆಮೇಲೆ ಇಬ್ರು ಶೂ ಹಾಕೊಂಡು ಗಾಡಿ ತಗೊಂಡು ದೊಡ್ಡಬಳ್ಳಾಪುರ ರೋಡ್ ಕಡೆಗೆ ಹೊರಟು. ಹಂಗೆ ನಮ್ಮೂರು ಬಸವಣ್ಣಗೆ ನಮಸ್ಕಾರ ಹಾಕೊಂಡು ಐಸ್ ಬೇಡ ಹೋಯ್ತಾ ಇದ್ದೋ. ಹಂಗೆ ಹೋಯ್ತಾ ಇದ್ದೋ, ನಮ್ಮ ಶಶಿ ಅಣ್ಣ ಸಿಕ್ಬಿಡ್ತು. ಹಂಗೆ ಮುಂದೆ ಓದ್ತೀನಿ, ನಮ್ಮ ಜಿಮ್ ಟ್ರೈನರ್ ಸಿಕ್ಬಿಟ್ರು. ಎಲ್ಲ ಓದ್ತಾರಲ್ಲ ಅಂತ ನಾವು ಫಾಲೋ ಮಾಡ್ಕೊಂಡು ಹೋಗಿ ನೋಡ್ರೆ ಹುಲ್ಕುಡಿ ದೇವಸ್ಥಾನ ಹತ್ರ ವೇಟ್ ಮಾಡ್ತಾ ಇದ್ರು. ನಾವು ಗಾಡಿ ನಿಲ್ಸ್ತು. ಯೋಜಿ ಬೆಟ್ಟ ಹತ್ತನ್ ಬಾರೋ ಅಂತ ನಾವು ಬರೋದೇ ಬಂದಿದ್ವಿ, ಬೆಟ್ಟ ಹತ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು ಶುರು ಮಾಡ್ಕೊಂಡೆ. ಹಂಗೆ ಹೋಯ್ತಾ ಇದ್ದು. ನೋಡ್ರಿ ಏನ್ ನೋಡ್ದ ನಾವು ಅಂತ. ನೋಡ್ರಿ ಚಿರತೆ ಮಲಗೋ ಜಾಗ ಇದು. ಚಿರತೆ ಮಲಿಕಂತ ನೋಡಿ ಬೆಚ್ಚಗಿರುತ್ತೆ. ಇಲ್ಲಿ ಚಿರತೆ ಇಲ್ಲೈತಿ. ಆಮೇಲೆ ಹಂಗೆ ನೀರ್ ನೋಡ್ಕೊಂಡು ಲೈಕೆನ್ಸ್ ನೋಡ್ಕೊಂಡು ಬೆಟ್ಟದ ಮೇಲೆ ಹತ್ತದು. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಆಮೇಲೆ ಸಡನ್ ಆಗಿ ಏನ್ ನೋಡ್ದೆ ಗೊತ್ತಾ? ಜಿಂಕೆ ನೋಡಿದಿರ ನೀವು? ಇಲ್ಲಿ ಜಿಂಕೆ. ಆಮೇಲೆ ಬಂದ್ ನೋಡ್ರೆ ಟೀ ರೆಡಿ ಆಯ್ತಿತ್ತು. ಆಮೇಲೆ ನಾನು ನಮ್ಮ ಶಶಿ ಅಣ್ಣ ಇಬ್ರು ಡಿಪ್ಸ್ ಹೊಡೆದು ಆಮೇಲೆ ಹಂಗೆ ಸ್ವಲ್ಪ ಖಾರ ಪುರಿ ತಿನ್ಕೊಂಡು ಟೀ ಕುಡ್ದು. ಟೀ ರಿವ್ಯೂ ಕೊಡ್ರಿ. ಬಿಹೈಂಡ್ ದ ಸೀನ್. ಆಮೇಲೆ ರಾಕೆಟ್ ಹಲೋ, ಇವ್ರು ಇಷ್ಟೊತ್ತಲ್ಲಿ ಫೋನ್ ಹಾಕೋರೆ ರಾಕೆಟ್ ಬಿಟ್ಟಿದ್ದೀರಾ ಅಂತ. ಆಮೇಲೆ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಆಮೇಲೆ ನಮ್ಮ ಶಶಿ ಅಣ್ಣ ಬೇರೆ ರೂಟ್ ಐತೆ ಕೆಳಕ್ಕೆ ಹೋಗಕ್ಕೆ ಅಂದ್ಬಿಟ್ಟು ಕಾಡ್ ದಾರಿಲೆಲ್ಲ ಕರ್ಕೊಂಡು ಹೋಯ್ತು. ಆಮೇಲೆ ಹಂಗೋ ಹಿಂಗೋ ಮತ್ತೆ ಗಾಡಿ ಹತ್ರ ಬಂದು ಈಗ ನಾವು ಮನೆ ಕಡೆ ಹೋಗ್ತಾ ಇದೀವಿ. ಇವತ್ತಿಗೆ ಮತ್ತೆ ಸಿಗೋಣ ಯಾವ್ದಾದ್ರು ಹೊಸ ಬಾಯ್ ಬಾಯ್.